ಓಂ ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು, ಓದಿದ್ದೆಲ್ಲ ಸರಿಯಾಗಿ ಮೆಮೊರಿಯಲ್ಲಿ ಇದ್ದು ಸರಿಯಾಗಿ ಎಕ್ಸಾಮ್ ಬರೆದು ಇಂಜಿನಿಯರಿಂಗೇ ಆಗಬೇಕು, ಪೊಲೀಸೇ ಆಗಬೇಕು, ಇನ್ನಿತರ ಟೀಚರ್ ಆಗಬೇಕು, ಅಥವಾ ಇನ್ನಿತರ ಇಂಜಿನಿಯರಿಂಗ್ ಇನ್ನಿತರ ಓನ್ ಬಿಸ್ನೆಸ್ ಮಾಡಬೇಕು, ಅಥವಾ ಇನ್ನಿತರ ಆಸೆ ಕನಸುಗಳು ತುಂಬ ತಂದೆ ತಾಯಿಗಳಲ್ಲಿ ಇದೆ. ಅಯ್ಯೋ, ಮಕ್ಕಳಿಗೆ ಏನು ಮಾಡಿದ್ರು ವಿದ್ಯಾಭ್ಯಾಸನೇ ತಲೆಗೆ ಹತ್ತಾ ಇಲ್ಲ. ಕೆಲವರಂತೂ ಪುಸ್ತಕ ಓದು 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 ಅಂತ ಹೊಡೆಯೋದು ಬಡಿಯೋದು ಎಲ್ಲ ಇದೆ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ. ಅರ್ಥ ಆಯ್ತಾ? ಅದಕ್ಕೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು, ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಬೇಕು ಅಂದರೆ ಮಕ್ಕಳೇ ಅಪ್ಪ ಅಮ್ಮನ ಕೈಲಿ ಏಟು ತಿನ್ನೋದು ಬೇಡ, ಹಾಗೆ ನಮ್ಮ ಆಸೆ ಕನಸುಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ನಾವು ಒಂದು ಈ ಸಿಂಪಲಾದ ಪೂಜೆ ನಿಯಮಗಳನ್ನು ಮಾಡಿಕೊಂಡ್ರೆ ಸಾಕು. ಏನದು? ಓಂ ಶ್ರೀ ದುರ್ಗಾಯ ನಮಃ. ಪ್ರತಿದಿನ ಬೆಳಗ್ಗೆ 3:30 ಅಂದರೆ ಎದ್ಬಿಡಬೇಕು ಮಕ್ಕಳೇ. ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಕರೆಕ್ಟ್ 4 ಗಂಟೆ ಅಂದರೆ ದೇವ್ರ ಮುಂದೆ ಕೂತ್ಕೊಳ್ಳಿ. ದೇವ್ರ ಮುಂದೆ ಕೂತ್ಕೊಂಡು ದೇವರ ಫೋಟೋವನ್ನು ನೋಡ್ಕೊತ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಅಂತ ಅರ್ಧದಿಂದ 3/4 ಗಂಟೆ ಹೇಳ್ಕೊಳ್ಳಿ. ಸ್ವಲ್ಪ ನೀರು ಕುಡ್ಕೊಳ್ತಾ ಹೇಳ್ಕೋಬೇಕು. 5 ನಿಮಿಷಕ್ಕೊಮ್ಮೆ ಸ್ವಲ್ಪ ನೀರು ಕುಡ್ಕೊಳ್ತಾ ಈ ಮಂತ್ರವನ್ನು ಹೇಳ್ಕೋಬೇಕು. ಅಲ್ಲಿಗೆ ಸಮಯ ಎಷ್ಟಾಗತ್ತು? 3:30, 4, 5 ಗಂಟೆ ಹತ್ತಿರ ಬರುತ್ತೆ ನಿಮ್ಮ ಒಂದು ಮಂತ್ರ ಹೇಳಿ ಮುಗಿಯುವವರೆಗೆ. ಆಮೇಲೆ ನೀವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಶುರು ಮಾಡ್ಬೋದು, ಪುಸ್ತಕ ಓದೋದು ಇನ್ನಿತರ ನಿಮ್ಮ ದಿನಚರಿ. ಇಷ್ಟು ಬೆಳಗ್ಗೆ ದಿನಚರಿ. ಹಾಗೆ 8 ಗಂಟೆ ಒಳಗಡೆ ಅಲ್ಲಿ ಹತ್ತಿರ ಇರುವಂತಹ ದೇವಸ್ಥಾನಗಳು ಯಾವುದಾದ್ರೂ ಇದೆಯಾ ಅಂತ ನೋಡಿ. ಹನುಮಂತ, ಶಿವ, ನಮ್ಮ ಹಿಂದೂ ಧರ್ಮದ ಯಾವ ದೇವಸ್ಥಾನವರು ಅವು, ದುರ್ಗಾದೇವಿ, ಕಾಳಿದೇವಿ ಇನ್ನಿತರ. ಆ ದೇವರ ದರ್ಶನ ಒಂದು 5 ಸುತ್ತು ತಿರುಗಿ ಸಾಷ್ಟಾಂಗ ನಮಸ್ಕಾರ ಅಥವಾ ಸಾದಾ ನಮಸ್ಕಾರ ಮಾಡಿಕೊಂಡು ಬಂದು ನಿಮ್ಮ ದಿನಚರಿಯನ್ನು ಶುರು ಮಾಡ್ಕೊಳ್ಳೋದು. ಇದು ಬೆಳಿಗ್ಗೆ ಇಷ್ಟು ಮಾಡಿಕೊಂಡ್ರೆ ಆಯಿತು. ಇನ್ನು ಸಾಯಂಕಾಲದ್ದು ಮತ್ತೆ ಸ್ನಾನ ಮಾಡಿಕೊಂಡು ಓಂ ಶ್ರೀ ದುರ್ಗಾಯ ನಮಃ ಅಂತ ಅರ್ಧ ಗಂಟೆ ಹೇಳ್ಕೊಳ್ಳಿ. 6 ಗಂಟೆಯಿಂದ 7 ಗಂಟೆ ಒಳಗೆ ಅಥವಾ 5 ಗಂಟೆಯಿಂದ 6 ಗಂಟೆ ಒಳಗೆ ಈ ಥರ ಒಂದು ದಿನಚರಿಯನ್ನು ಅಳವಡಿಸ್ಕೊಳ್ಳಿ, ಅಥವಾ 7ರಿಂದ 8 ಗಂಟೆ ಒಳಗೆ. ಓಕೆನಾ? ಇಷ್ಟು ಮಾಡ್ಕೊಂಡ್ಬಿಟ್ರೆ ವಿದ್ಯಾಭ್ಯಾಸ, ನಾವು ಪುಸ್ತಕ ಓದಿದ್ದು ಹಾಗೆ ಬರೀ ಪುಸ್ತಕ ಓದಿದಂತ ಅಂದಲ್ಲ, ನಮ್ಮ ಮೆಮೊರಿ ಪ್ರತಿ ಕ್ಷಣ ತುಂಬ ಚುರುಕುತನದಿಂದ ಕೆಲಸ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ 1 ತಾಸು ಓಂ ಶ್ರೀ ದುರ್ಗಾಯನ ಮಂತ್ರ ಹೇಳೋದು, ಸಾಯಂಕಾಲ ಅರ್ಧ ಗಂಟೆ ಮಂತ್ರ ಹೇಳೋದು, ಆಮೇಲೆ ಪ್ರತಿನಿತ್ಯ ದೇವರ ದರ್ಶನ ಮಾಡೋದ್ರಿಂದ ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತದೆ. ನಮ್ಮ ಮೆಮೊರಿ ಪವರ್ ಜಾಸ್ತಿ ಆಗೋದ್ರಿಂದ ಬರೀ ಪುಸ್ತಕದ ಕಡೆ ಗಮನ, ಜಾಬಿನ ಕಡೆ ಗಮನ, ದುಡ್ಡಿನ ಕಡೆ ಗಮನ ಅಂತಲ್ಲ, ನಾವಿಲ್ಲಿ ಹೇಗೆ ಬದುಕಬೇಕು, ಯಾವ ದಾರಿಯಲ್ಲಿ ಹೋದರೆ ನಾವು ನಮ್ಮ ಗುರಿಯನ್ನು ಮುಟ್ಬೋದು ಅಂತ ನಮಗೆ ದೇವರು ತಿಳಿಸ್ಕೊಡ್ತಾ ಹೋಗ್ತಾರೆ ಮನಸ್ಸಲ್ಲಿ ಸೂಚನೆ. ಈಗ ಉದಾಹರಣೆಗೆ ನಾನೆಲ್ಲ ಒಂದೇ ಒಂದು ಮಂತ್ರದಿಂದ ಶುರು ಮಾಡಿದ್ದು ನನ್ನ ಒಂದು ದಿನಚರಿ, ಸಾಧನೆ, ಸಿದ್ಧಿ. ನನಗೆ ಸಾಧನೆ ಅಂತ ಏನು ನಾನು ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ಇದು ನನ್ನ ಒಂದು ಸ್ಥಿತಿಗತಿ, ಹೀಗೆ ನಾನು ಇರಬೇಕಿತ್ತು, ನನ್ನ ಒಂದು ಕನಸು ಅಂತಲೇ ಹೇಳ್ಬೋದು ಇದು. ಓಕೆನಾ? ಈಗ ನಾನೆಲ್ಲ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ ಈ ಒಂದು ನಾಮದಿಂದ ನಾನು ಸಾಕಷ್ಟು ಆಸೆ ಕನಸುಗಳನ್ನು, ಗುರಿಗಳನ್ನು, ಹೆಚ್ಚಿನ ರೀತಿಯ ಎಲ್ಲವನ್ನು ನಾನು ಪಡ್ಕೊಂಡಿದ್ದೇನೆ. ವಿದ್ಯೆಗಳನ್ನು ಕಲ್ತಿದ್ದೇನೆ, ಹೆಚ್ಚಿನ ರೀತಿಯ ವಿದ್ಯೆಗಳನ್ನು ಕಲ್ತಿದ್ದೇನೆ ಸಾಕಷ್ಟು. ಅಂದರೆ ನನ್ನೊಂದು ಚಿಕ್ಕ ಉದಾಹರಣೆ ಕೊಟ್ಟೆ ನಿಮಗೆ, ಅರ್ಥ ಆಯ್ತಾ? ನೀವು ಇದನ್ನು 1 ತಾಸು ಸಾಯಂಕಾಲ ಅರ್ಧ ಗಂಟೆ ಹೇಳೋದ್ರಿಂದ ನಿಮ್ಮ ಒಂದು ಪಾಸಿಟಿವ್ ಮೈಂಡ್, ವಿದ್ಯಾಭ್ಯಾಸ ಮಾಡಿದ್ದು ಕರೆಕ್ಟಾಗಿ ನೆನಪಿರುತ್ತದೆ. ಹಾಗೆ ಎಕ್ಸಾಮಲ್ಲಿ ಕರೆಕ್ಟಾಗಿ ರ್ಯಾಂಕ್ ಬರ್ತೀರಾ. ಹಾಗೆ ಅಪ್ಪ ಅಮ್ಮನೂ ನಿಮ್ಗೆ ಬೈಯೋದಿಲ್ಲ. ಹಾಗೆ ನಿಮಗೆ ಹತ್ತಿರ ಇರೋ ಜನಗಳು ಕೂಡ ನಿಮಗೆ ಗೌರವ ಕೊಡ್ತಾರೆ. ಅವರು ಫಸ್ಟ್ ರ್ಯಾಂಕು, ಅವನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾರೆ, ಅವಳು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾಳೆ, ಅವರು ಟೀಚರು, ಅವಳು ಕಾಲೇಜ್ ಲೆಕ್ಚರು. ಅರ್ಥ ಆಯ್ತಾ? ಈ ಥರ ಹೆಸರುಗಳನ್ನು ಮಾಡಿದ್ರೆ ಇವತ್ತಿನ ದಿನ ಡಿಮ್ಯಾಂಡು.
ಒಳ್ಳೆ ಸ್ಯಾಲ್ರಿ ಬರುತ್ತೆ, ಗೌರ್ಮೆಂಟ್ ಜಾಬ್ ಇದೆ. ಗೌರ್ಮೆಂಟ್ ಜಾಬ್ ಇದ್ರಂತೂ ಮುಗಿದೋಯ್ತು. ಗೌರ್ಮೆಂಟ್ ಜಾಬ್ ದುಡ್ಡು ಕಾಸೆಲ್ಲ ಚೆನ್ನಾಗಿ ಬರ್ತದೆ. ಹಾಂ, ಹಾಗೆ ಅರ್ಥ ಆಯ್ತಾ? ಒಟ್ಟಿನಲ್ಲಿ ನಾವು ಒಂದು ಸಕ್ಸಸ್ಫುಲ್ ಲೈಫಲ್ಲಿ ಕಾಣಬೇಕು ಅಂದರೆ ಒಂದು ಅಪ್ಪ ಅಮ್ಮ ಮಾಡಿದ ಪುಣ್ಯ ಬೇಕು, ಇಲ್ಲಾಂದರೆ ನಾವೇ ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೇಕು. ಆಗ ನಾವು ಯಾವ ಕೆಲಸ ಕೈ ಹಾಕಿದ್ರೂ ಅದು ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಎಲ್ಲರೂ ಹೇಳಿ ಓಂ ಶ್ರೀ ದುರ್ಗಾಯ ನಮಃ, ಓಂ ಶ್ರೀ ದುರ್ಗಾಯ ನಮಃ. ಹಾಗೆ ಆದಷ್ಟು ನಿಮ್ಮ ನಿಮ್ಮ ಮಕ್ಕಳಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ. ಹಾಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಕಾಲೇಜ್ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ, ಬಾಲವಾಡಿ ಮಕ್ಕಳಿಗೆ ಎಲ್ಲರಿಗೂ ಸಹಾಯ ಆಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಓಂ ಶ್ರೀ ದುರ್ಗಾಯ ನಮಃ. ನಮಃ ಶಿವಾಯ.